ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಇವತ್ತು ಪೀರಿಯಡ್ಸ್ ಡಿಲೇ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಬ್ಲೈಂಡಾಗಿ ಒಂದು ವಿಡಿಯೋ ಮಾಡಿ ಹಾಕೋದ್ರಿಂದ ಅಲ್ಲ, ನಾನೇ ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದು ವರ್ಕ್ ಆಗುತ್ತಾ ವರ್ಕ್ ಆಗಲ್ವ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನು 4-5 ಡೇಸಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಫಂಕ್ಷನ್ ಇದೆ. ಫಂಕ್ಷನ್ ಇನ್ ಸೆನ್ಸ್ ಟೆಂಪಲ್ಗೆ ಹೋಗೋದಿದೆ. ಹಂಗಾಗಿ ನನಗೆ ಸ್ವಲ್ಪ ಡಿಲೇ ಆಗಬೇಕಾಗಿದೆ ಪೀರಿಯಡ್. ಹಾಗಾಗಿ ನನಗೆ ಸ್ವಲ್ಪ ಇಲ್ಲ, ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿ ಫಸ್ಟು ಉಪ್ಪಲ್ಲಿ ₹1 ಕಾಯಿನ್ ಹಾಕಿಡು ಅಂತ ಹೇಳಿದ್ದಾರೆ, ಅದನ್ನು ಮಾಡಿದ್ದೀನಿ. ನೆಕ್ಸ್ಟು ಇದೆಯಲ್ಲ ನಿಂಬು ಜ್ಯೂಸು ಫುಲ್ಲು, ಅದನ್ನು ಫುಲ್ಲು 1 ಲೋಟ ಡೈಲಿ ಅರ್ಲಿ ಮಾರ್ನಿಂಗ್ ಒಂದು ಸತಿ ಎದ್ದ ಮೇಲೆ ಕುಡಿಬೇಕು, ಮತ್ತು ನೈಟ್ ಮಲಗೋಕ್ಕಿಂತ ಮುಂಚೆ ಕುಡಿಬೇಕು. ಇವಾಗ ನಿಜವಾಗ್ಲೂ ಟಾಸ್ಕ್ ಇರೋದು ಏನಂದರೆ, ಸೀಡು 1 2 3 4 ಅದನ್ನೇನು ಮಾಡಬೇಕು, ತಿನ್ನಬೇಕಂತೆ. ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು. ನೋಡೋಣ ಹೆಣ್ಮಕ್ಳಿಗೆ ಏನೇನೆಲ್ಲ ಮಾಡಬೇಕಪ್ಪ ದೇವ್ರೆ. ಟ್ಯಾಬ್ಲೆಟ್ಸ್ ತೊಗೊಳೋದು ಅಷ್ಟು ಸೇಫ್ ಇಲ್ಲ. ವರ್ಷಕ್ಕೊಂದು ಸತಿನೋ 2 ಸತಿನೋ ಅಂತಾರೆ, ಬೇಡ. ಅದು ಸುಮ್ಮನೆ ಮುಂದೆ ಫ್ಯೂಚರಲ್ಲಿ ಲಾಂಗ್ ಟರ್ಮಲ್ಲಿ ತುಂಬ ಏನಾದರೂ ಪ್ರಾಬ್ಲಮ್ ತುಂಬ ಅರೈಸ್ ಆಗುತ್ತಂತೆ. ಒಂದು ಸತಿ ಹೋಮ್ ರೆಮಿಡೀಸ್ ಟ್ರೈ ಮಾಡೋಕ್ಕೆ ಬಂದಿರೋದೇನು, ಯಾರಾದರೂ ನಮಗೆ ಹೇಳಿರ್ತಾರೆ ಅಂದರೆ ಅವ್ರು ಟ್ರೈ ಮಾಡಿ ಹೇಳಿರ್ತಾರೆ ಅನಿಸುತ್ತೆ. ಬಟ್ ಅದಕ್ಕೆ ನಾನು ನಿಮಗೆ ನನ್ನ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇರುತ್ತೆ ಅಂತ ಶೇರ್ ಮಾಡ್ತೀನಿ. ಡೈಲಿ ಅಪ್ಡೇಟ್ ಕೊಡ್ತೀನಿ. ಒಂದು ವೀಕ್ ಮುಂಚೆ ಏನಾದರೂ ಹೋಯ್ತು ಅಂದರೆ ದಯವಿಟ್ಟು ಯಾರೂ ಟ್ಯಾಬ್ಲೆಟ್ ತೊಗೊಳಕ್ಕೆ ಹೋಗಬೇಡಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಲೆಮನ್ನು, ವಾಟರು, ಒಂದು 4 ಬೀಜ ಅಷ್ಟೇ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಬಟ್ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ತುಂಬ ಲಾಂಗ್ ಟರ್ಮಿಂದನೇ ತುಂಬ ಒಂದು ಸತಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಟ್ಯಾಬ್ಲೆಟ್ ತೊಗೊಂಡಿರ್ತೀರ, ನೆಕ್ಸ್ಟ್ ಪೀರಿಯಡ್ ಏನಾಗಿರುತ್ತೆ, ವೇರಿಯೇಷನ್ ಆಗುತ್ತೆ. ಒಂದು 2-3 ಪೀರಿಯಡ್ಸ್ ಸಮೇತನೂ ವೇರಿಯೇಷನ್ ಆಗುತ್ತೆ. ತುಂಬ ಇದೆ, ಪರವಾಗಿಲ್ಲ. ಟ್ಯಾಬ್ಲೆಟಿಗಿಂತ ಏನು ಇದೇನಲ್ಲ, ಪರವಾಗಿಲ್ಲ. ಇನ್ನೊಂದು 2 ಸರ್ತಿ ಪ್ಲೈನ್ ವಾಟರ್ ಕುಡಿದು ಸ್ವಲ್ಪ ಸಕ್ಕರೆ ಏನಾದರೂ ತೊಗೊಂಡು, ಸಕ್ಕರೆ ತೊಗೊಳೋದಲ್ಲ ಸೇಫ್ಟಿ ಇಲ್ಲ, ಉಪ್ಪು ಏನಾದರೂ ಹಾಕ್ಕೊಂಡು ಹೋಗಿ ನಾನು ಮಲ್ಕೊಳ್ತೀನಿ. ಐ ಥಿಂಕ್ ಈ ಲಾಗ್ ನಿಮಗೆ ಇಷ್ಟ ಆಗಿದೆ, ಇದು ಯೂಸ್ಫುಲ್ ಇದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಯಾವ ಥರ ಲಾಗ್ ಹಾಕಬೇಕು ಅಂತ ನೀವೇ ಒಂದು ಸಜೆಷನ್ ಕೊಡೋದಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಸಜೆಷನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.